ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಕಳೆದ ವರ್ಷ ದೇಶಾದ್ಯಂತ ರಾಜ್ಯಾದ್ಯಂತ ಸಾಕಷ್ಟು ಸೆನ್ಸೇಷನ್ ಮಾಡಿದ್ದಂಥ ಕೇಸ್ ಕೃತಿಕಾ ರೆಡ್ಡಿ, ವೈದ್ಯ ಆಗಿದ್ದಂಥ ಕೃತಿಕಾ ರೆಡ್ಡಿ ಮರ್ಡರ್ ಕೇಸು ಈಗ ಮತ್ತೆ ಚರ್ಚೆಯಲ್ಲಿರ್ತಕ್ಕಂಥದ್ದು. ಹೀಗೆ ಚರ್ಚೆಗೆ ಬರೋದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು ಪೊಲೀಸರು ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ನಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಹಿರಂಗ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಕೃತಿಕಾ ರೆಡ್ಡಿ ಗಂಡ ಮಹೇಂದರ್ ರೆಡ್ಡಿ ಇದ್ದ, ಈತ ಈ ಒಂದು ಹತ್ಯೆಯ ಸಂಪೂರ್ಣ ಪ್ಲ್ಯಾನನ್ನು ಫೋನ್ಪೇ ಮುಖಾಂತರ ತನ್ನ ಪ್ರೇಯಸಿ ನರ್ಸ್ಗೆ ವಿಷಯಗಳನ್ನು ತಿಳಿಸ್ತಾ ಇದ್ದ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಸುಮಾರು 485 ಮೆಸೇಜ್ಗಳನ್ನು ಪೊಲೀಸರು ಏನು ಮಹೇಂದರ್ ರೆಡ್ಡಿಯಿಂದ ಒಂದು ಫೋನನ್ನು ವಶಕ್ಕೆ ತೆಗೆದುಕೊಂಡಿದ್ದರು, ಅದನ್ನು FSLಗೆ ಕಳಿಸಲಾಗಿತ್ತು. ಇದರಲ್ಲಿ 485 ಫೋನ್ಪೇ ಮೆಸೇಜ್ಗಳನ್ನು ಸಂಗ್ರಹಿಸಿದ್ದಾರೆ. ಇದರಲ್ಲಿ 3 ಮೆಸೇಜು ಮಹೇಂದರ್ ರೆಡ್ಡಿಯೇ ಈ ಒಂದು ಕೊಲೆಯನ್ನು ಮಾಡಿದ್ದ ಅಂತಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದು ಸಾಕ್ಷಿ ಕೂಡ ಆಗುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ಒಂದು ವಿಚಾರ ಏನು ಆರಂಭದಲ್ಲಿ ಮಹೇಂದರ್ ರೆಡ್ಡಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ನಾನು ಕೊಲೆ ಮಾಡಿಲ್ಲ, ಅದು ಆಕೆ ಅನಾರೋಗ್ಯದಿಂದ ಇದ್ಲು, ಹೀಗಾಗಿ ಸಾವನ್ನಪ್ಪಿದ್ಲು ಅನ್ನೋ ಒಂದು ಕಥೆಯನ್ನು ಹೇಳಿದರು. ಆ ಕಥೆಯನ್ನು ಸಂಪೂರ್ಣವಾಗಿ ಇದು ಬದಲಾಗುವ ರೀತಿ ಮಾಡಿರ್ತಕ್ಕಂಥದ್ದು. ಅಸಲಿಗೆ ಘಟನೆ ಆಗುವಂಥದ್ದು ಏನು ಕೃತಿಕಾ ರೆಡ್ಡಿ ಮತ್ತು ಮಹೇಂದರ್ ರೆಡ್ಡಿ ಬಹಳ ಐಶ್ವರ್ಯವಾಗಿ ಅಥವಾ ಬಹಳ ವಿಜೃಂಭಣೆಯಿಂದ ಮದುವೆಯನ್ನು ಆಗ್ತಾರೆ. ನಂತರ ಆಕೆಯಲ್ಲಿ ಕಾಣಿಸಿಕೊಳ್ಳುವಂಥ ಅನಾರೋಗ್ಯವನ್ನೇ ಒಂದು ಅಸ್ತ್ರವಾಗಿ ಮಾಡಿಕೊಳ್ಳುವಂಥ ಮಹೇಂದರ್ ರೆಡ್ಡಿ ಆಕೆಗೆ ಅನೆಸ್ಥೇಸಿಯಾ, ವೈದ್ಯನಾಗಿರೋ ಕಾರಣ ಅನೆಸ್ಥೇಸಿಯಾ ಇಂಜೆಕ್ಷನನ್ನು ಸ್ವಲ್ಪ ಕೊಡ್ತಾ ಅಥವಾ ಓವರ್ ಡೋಸೇಜ್ ಕೊಟ್ಟು ನಂತರ ಆಕೆಗೆ ಸಾವಿಗೆ ಕಾರಣ ಆಗಿರ್ತಾರೆ. ಪೊಲೀಸರು ಆರಂಭದಲ್ಲಿ ಇದೊಂದು ಅಸಹಜ ಸಾವು ಅಂತೇಳಿ ಅಷ್ಟೇ ದೂರನ್ನು ದಾಖಲಿಸ್ಕೊಂಡಿರ್ತಾರೆ. ಆದರೆ FSL ವರದಿ ಬಂದಾಗ ಇದು ಅನೆಸ್ಥೇಸಿಯಾದ ಓವರ್ ಡೋಸಿಂದಾಗೆ ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ. ಕೂಡಲೇ ಅವರ ತಂದೆಯಿಂದ ಒಂದು ದೂರನ್ನು ಪಡೆದುಕೊಂಡು FIR ದಾಖಲಿಸಾಗುತ್ತೆ, ಮಹೇಂದರ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಈ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳಿಂದ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಈಗ ಅದೇ ಪ್ರಕರಣದಲ್ಲಿ ಇದೇ ಟೆಕ್ನಿಕಲ್ ಎವಿಡೆನ್ಸನ್ನು ಬಹಳ ಅದ್ಭುತವಾಗಿ ಕಲೆ ಹಾಕಿರ್ತಕ್ಕಂಥ ಪೊಲೀಸರು ಫೋನ್ಪೇಯಲ್ಲಿ ತನ್ನ ಪ್ರೇಯಸಿ ಜೊತೆಗೆ ಈ ಕೊಲೆ ವಿಚಾರವನ್ನು ಮಾತಾಡಿರೋದನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು ನಿಜಕ್ಕೂ ಒಂದು ದೊಡ್ಡ ಸಾಕ್ಷಿಯಾಗಿ ಪರಿಗಣಿಸುವ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಇದು ಒಂದಾದರೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಫೈಲ್ಗಳನ್ನು ಇಬ್ಬರು ಅಂದರೆ ಮಹೇಂದರ್ ರೆಡ್ಡಿ ಇರ್ಬೋದು ಮತ್ತು ಆಕೆ ಪ್ರೇಯಸಿ ಆಗಿದ್ದಂಥ ನರ್ಸ್ ಇರ್ಬೋದು, ಇವರ ಮೊಬೈಲ್ಗಳಿಂದ ಸಂಗ್ರಹಿಸಿರ್ತಕ್ಕಂಥದ್ದು. ಈ ಎಲ್ಲವನ್ನು ಸೇರಿಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದು ಕೋರ್ಟ್ನಲ್ಲಿ ಯಾವ ರೀತಿ ಪೊಲೀಸರು ಎಸ್ಟಾಬ್ಲಿಷ್ ಮಾಡ್ತಾರೆ ಮತ್ತು ಅವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಕೇಸ್ ಟ್ರಯಲ್ ಶುರುವಾದರೆ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಅಂತೇಳಿ ಪೊಲೀಸ್ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಫೋನ್ಪೇ ಒಂದು ಡಿಜಿಟಲ್ ಪೇಮೆಂಟ್ ಪ್ಲಾಟ್ಫಾರ್ಮನ್ನು ಒಂದು ಮರ್ಡ್ರ್ ವಿಚಾರ ಮಾತಾಡೋದಕ್ಕೆ ಬಳಸ್ಕೊಂಡಿದ್ರು ಅನ್ನೋದನ್ನು ಕೇಳ್ತಾ ಇದ್ರೇ ಸಾಗ್ತಾ ಇದೆ ನಮ್ಮ ಒಂದು ವಿಜ್ಞಾನ ಅಥವಾ ನಮ್ಮ ಒಂದು ತಾಂತ್ರಿಕತೆ, ನಮ್ಮ ಒಂದು ಮುಂದುವರಿದ ಭಾಗವಾಗಿ ನಾವೇನು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ವಿಚಾರಗಳು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.